ಲೇ ಹುಡ್ಗಿ ಯಾಕೋ ಅಪ್ಸೆಟ್ ಆಗಿದ್ದಾಳೆ ಅನ್ಸುತ್ತೆ. ಫುಲ್ ಆಗಿದ್ದಾಳೆ. ನಮ್ ಕೆಲ್ಸ ಆರಾಮಾಗುತ್ತೆ. ಏಯ್ ಮಾಲಿದ್ಯಲ್ಲ ಸಾಕು. ನೀನಾಗ ಹುಚ್ಚುನ್ ತರ ಮಾತಾಡ್ತಿದ್ಯಾ? ಈ 3 ಜನಕ್ಕೆ ಬರೋ ದುಡ್ಡು ಅವಳು ಒಬ್ಳಿಂದ ಬರುತ್ತೆ ಕಣೋ. ಸ್ಕೂಲ್ ಮಕ್ಕಳನ್ನು ಬಿಡಲ್ವಾ? ಡೋಂಟ್ ವರಿ. ಮೇಡಮ್ ಅವ್ರನ್ನೆಲ್ಲ ಗಾಡಿ ಹತ್ಸಿ. ಸರ್ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಇವತ್ತಿಂಥ ಸಿಚುವೇಶನ್ ಅಲ್ಲಿ ನೀವು ಇರ್ಲಿಲ್ಲ ಅಂದಿದ್ರೆ ನಾವು ನಮ್ಮ ಲೈಫನ್ನ ಕಳ್ಕೊತಿದ್ವಿ ಮೇಡಮ್. ಯಾಕೆಂದ್ರೆ ನಮ್ದಷ್ಟೇ ಅಲ್ಲ, ನಮ್ಮ ಪೇರೆಂಟ್ಸ್ದು ಕೂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯು ಆಲ್ ಆರ್ ಸೇಫ್ ನೋ. ಹುಷಾರಾಗಿ ಕರ್ಕೊಂಡು ಹೋಗಿ. ಓಕೆ ಮೇಡಮ್. ಬನ್ನಿ ಬನ್ನಿ. We are going to miss this place. ಈ ಗಾಳಿ, of course ಈ ವ್ಯೂ. ನಾವ್ ಯಾವ್ದನ್ನು ಮಿಸ್ ಮಾಡಲ್ಲ. ಲೈಫಲ್ಲಿ ಮುಂದಕ್ಕೆ ಹೋಗ್ತಾ ನಮ್ ಪ್ರೆಸೆಂಟ್ ಪಾಸ್ಟ್ ಆಗುತ್ತೆ ಹೊರತು ನಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಫಸ್ಟ್ ಆಫ್ ಆಲ್ ಯೂನಿವರ್ಸಿಟಿ ಟಾಪರ್ ಆಗಿ ನಿಂತಿದ್ದಕ್ಕೆ ಮತ್ತೆ ಹೈಯೆಸ್ಟ್ ಪ್ಯಾಕೇಜ್ ಅಲ್ಲಿ ಸೆಲೆಕ್ಟ್ ಆಗಿದ್ದಕ್ಕೆ ನಮ್ಮ KTV ಮತ್ತೆ ಸರ್ಪ್ರೈಸ್ ಸ್ಟಾರ್ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಪ್ರಿಯಾ. ಥ್ಯಾಂಕ್ ಯು. ನಿಮ್ ಬಗ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳ್ತೀರಾ? ನನ್ನ ಪೇರೆಂಟ್ಸ್, ಅಮ್ಮನ ಹೆಸರು ನರಸಿಂಹ. ನನ್ನ ಪೇರೆಂಟ್ಸ್ ಅಮ್ಮ ಅಂಜನಾ, ತಂದೆ ನರಸಿಂಹ. ಊರಲ್ಲಿ ಫಾರ್ಮಿಂಗ್ ಮಾಡೋಂಥವ್ರು. ನನ್ನ ಸ್ಟಡೀಸ್ಗೋಸ್ಕರ ಫಾರ್ಮಿಂಗ್ನ ಬಿಟ್ಟು ಸೈಕಲ್ ಮೇಲೆ ಹೂನ ಮಾರಿ ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ಒಳ್ಳೆ ಸ್ಟಡೀಸ್ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಕಿರಣ್ ಕೂಡ ನನಗೆ ಸಿಕ್ಕಿದ್ದಾಳೆ.
ಏಯ್ ಜಾಗ ಬಿಡು. ಏಯ್, ಈ ಕಡೆ ಬರ. ಇದ್ಕೋಗೋ. ಇಲ್ಲಿ ವಾಚ್ಮನ್ ನೀನೇನಾ? ಹೌದು ಸರ್. ನಿಮ್ಮ ಮಗ್ಲ ಏನು ಸೂಸೈಡ್ ಮಾಡ್ಕೊಂಡು? ಇದು ಸೂಸೈಡ್ ಅಲ್ಲ ಸರ್, ಇದು ಮರ್ಡರ್. ಇವಳು ಯಾರು? ನಾನು ಪ್ರಿಯ ಫ್ರೆಂಡ್. ಐ ಆಮ್ IPS ರೆಕ್ರೂಟಿ ವೇಟಿಂಗ್ ಫಾರ್ ಮೈ ಪೋಸ್ಟಿಂಗ್. ಸೂಸೈಡ್ ಅಲ್ಲ ಮರ್ಡರ್ ಅಂತ ಹೆಂಗೆ ಹೇಳ್ತೀಯಾ? ಸರ್, ನಾನು ಇಷ್ಟೊತ್ತು ಒಬ್ಬನ್ನ ದೂರದಲ್ಲಿ ನಿಂತ್ಕೊಂಡು ಲಾಲಿಪಾಪ್ ತಿನ್ನೋದನ್ನ ನೋಡ್ದೆ. ಏನ್ ಮಾತಾಡ್ತಿದ್ಯಮ್ಮ? ಅವ್ನ್ ಲಾಲಿಪಾಪ್ ತಿನ್ನ ಅಂದ ತಕ್ಷಣ ಮರ್ಡರ್ ಆಗ್ಬಿಡ್ತಾನ? ಸರ್, ಹ್ಯಾಪಿ ಆಗಿರೋ ಒಂದ್ ಗುಂಪಲ್ಲಿ ಒಬ್ಬ ಕಲ್ಲು ಹಿಡ್ಕೊಂಡು ಹೋಗ್ತಿದ್ರೆ ಎಷ್ಟು ಡಿಸ್ಟರ್ಬಿಂಗ್ ಆಗಿರುತ್ತೆ. ಅಂಥದ್ರಲ್ಲಿ ಡೆಡ್ ಬಾಡಿ ಹತ್ರ ಒಬ್ಬ ಹ್ಯಾಪಿಯಾಗಿ ಲಾಲಿಪಾಪ್ ತಿಂತಾ ಇದ್ರೆ ಅಷ್ಟೇ ಡಿಸ್ಟರ್ಬಿಂಗ್ ಆಗಿರುತ್ತೆ ಸರ್. ಇಟ್ಸ್ ಅನ್ ಅನ್ಯೂಶುವಲ್ ರಿಯಾಕ್ಷನ್ ಇನ್ ಅ ಯೂಶುವಲ್ ಸಿಚುವೇಶನ್ ಸರ್. ಅಂಡ್ ಅವನು ಸಾಯಿಸೋದಕ್ಕೆ ಬಂದಿರ್ಬೇಕು, ಇಲ್ಲ ಸಾವ್ನ ನೋಡಿ ಎಂಜಾಯ್ ಮಾಡೋದಕ್ಕಾದ್ರೂ ಬಂದಿರ್ತಾನೆ. ಅದ್ ಹೇಗೆ ಹೇಳ್ತೀಯಮ್ಮ ನೀನು? ಇಟ್ಸ್ ಮೈ ಗಟ್ ಫೀಲಿಂಗ್ ಸರ್. ಓಕೆ ಹೇಳಿದಾಯ್ತಲ್ಲ. ಸಮಥಿಂಗ್ ಈಸ್ ರಾಂಗ್. ಬೇಕಿದ ನೋಡ್ಕೋತೀವಿ ಬಿಡು. ಏಯ್, ಪ್ರೊಸೀಜರ್ ಎಲ್ಲ ಮುಗ್ಸೋ. ಓಕೆ ಸರ್. ಇದಕ್ಕೂ ಮುಂಚೆ ಯಾವತ್ತಾದ್ರೂ ಸೂಸೈಡ್ ಅಟೆಂಪ್ಟ್ ಮಾಡಿಲ್ಲ? ಅದೇ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾದ್ರು ಪ್ರಯತ್ನ ಪಟ್ರ ಅಂತ ಕೇಳ್ತಾ ಇದ್ದಾರೆ. ಆ ಥರ ಏನಿಲ್ಲ ಸರ್. ಯಾವಾಗಾದ್ರೂ ಒಬ್ಬೊಬ್ಳು ಕೂತ್ಕೊಂಡು ಏನಾದ್ರೂ ಯೋಚನೆ ಮಾಡ್ತಿದ್ದ ನೋಡಿದ್ರಾ? ಇಲ್ಲ ಸರ್. ಪ್ರೀತಿ ಅಥವಾ ಹುಡ್ಗ ಅಂತ ಏನಾದ್ರು ಮಾಡಬಾರ್ದಾಗಿರೋ ಕೆಲಸ ಏನಾದ್ರು? ಇಲ್ಲ ಸರ್. ಕೇಸ್ ಇನ್ವೆಸ್ಟಿಗೇಷನ್ ನಡೀತಿದೆ. ಅಪ್ಡೇಟ್ ಏನಾದ್ರು ಸಿಕ್ಕಿದ್ರೆ ನಾನು ನಿಂಗೆ ತಿಳಿಸ್ತೀನಿ. ಹೊರಟೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ನನ್ನ ಮಗಳೇ ಇಲ್ಲ ಅಂದ್ಮೇಲೆ ನಾವಿಲ್ಲಿದ್ದು ಏನ್ ಮಾಡೋದಮ್ಮ? ನೀನು ಹುಷಾರಮ್ಮ. ನಾಳೆ ನೀನ್ ಪೊಲೀಸ್ ಆಫೀಸರ್ ಆದ್ಮೇಲೆ ನಿನ್ ಕೈಯಿಂದ ಯಾವ ಕ್ರಿಮಿನಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಕಿರಣ್, ಏನಮ್ಮ ಇದು? ಕೇಳಿದ್ದಕ್ಕೆ ಏನು ಉತ್ತರ ಕೊಡದೆ ಹಾಗೆ ಹೋಗ್ತಿದ್ಯಾ? ಏನ್ ಹೇಳ್ಬೇಕು ಅಂತಿದ್ದೀರಪ್ಪ? ನೀವ್ ಹೇಳೋದಲ್ಲ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಕರೆಕ್ಟ್ ಅಂತ ಅನ್ಸ್ಬೋದು. ಆದ್ರೆ ಯಾವ್ದೋ ಹುಡುಗಿ ಸತ್ತೋದ್ಲು ಅಂತ ಬೇಜಾರಲ್ಲಿದ್ದೀನಿ ಅಂತಿದ್ದೀರಲ್ಲ, ಅದ್ ಕರೆಕ್ಟ್ ಅಲ್ಲ. ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡ್ಬೇಡಿ, ನನಗಿಷ್ಟ ಆಗಲ್ಲ. ಈ ತರ ಇದ್ರೆ ನಿನ್ ಕರಿಯರ್ಗೆ ಒಳ್ಳೇದಾಗಲ್ಲ. ಪ್ರಿಯ ಸಾವಿನ ಹಿಂದೆ ಇರೋ ಕಾರಣ ತಿಳ್ಕೊಳ್ದೆ ಹೋದ್ರೆ ಈ ಕೆರಿಯರ್ಗೆ ಅರ್ಥ ಇಲ್ಲ. ಇಷ್ಟ ಅಟ್ಯಾಚ್ಮೆಂಟ್ ಬೇಕೇನಮ್ಮ? ಲೈಫ್ ಲಾಂಗ್ ಯಾರು ನಮ್ ಜೊತೆ ಇರೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓ, ಅಟ್ಯಾಚ್ಮೆಂಟ್ ಅಲ್ಲೇ ನಿಮಗ್ ಪ್ರಾಬ್ಲಮ್ ಇದೆ ಅಂತಾಯ್ತು. ಅದೇ ಇಲ್ದೆ ಹೋದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಅಂತ ಅಲ್ವಾ? ಅದು ಹಾಗಲ್ಲಮ್ಮ. ಓಕೆ, ನಮ್ಮ ಅಟ್ಯಾಚ್ಮೆಂಟ್ ಇವತ್ತು ಈಗ್ಲೇ ಕಟ್ ಮಾಡೋಣ. ಬಟ್ ಇನ್ನೊಂದ್ಸರಿ ಈ ಟಾಪಿಕ್ ನ ಮಾತಾಡಬೇಡಿ. ಫ್ರಮ್ ಟುಡೇ ಆನ್ವರ್ಡ್ಸ್ ಸೇಮ್ ಹೌಸ್, 2 ಸೆಪರೇಟ್ ಪೀಪಲ್ ಲಿವಿಂಗ್ ಇನ್ ದ ಸೇಮ್ ಹೌಸ್. ಅಲ್ಲ, ನಾನು ಹೇಳಿದನ್ ಕೇಳು ಕಿರಣ್.
ನಾನು ಎನ್ಕ್ವೈರಿ ಮಾಡಿದ್ದೀನಿ. ಇದು ಪಕ್ಕಾ ಸೂಸೈಡ್ ಕೇಸ್. ಸೂಸೈಡ್ ಏನಕ್ಕೆ ಮಾಡ್ಕೊಂಡ್ಲು ಅಂತ ನಂಗೆ ಇನ್ನೂ ಗೊತ್ತಾಗ್ತಿಲ್ಲ. ಆ ಹುಡುಗಿ ನಿಂಗೆ ಫ್ರೆಂಡು ತಾನೆ? ಏನಾದ್ರು ಡೀಟೇಲ್ಸ್ ಇದ್ರೆ ಅಲ್ಲಿ ಕೊಟ್ಟೋಗಿ. ಎಲ್ರ ಹತ್ರನೂ ಕೇಳಿದ್ರ? ಏರಿಯಲ್ಲಿ ವಿಚಾರಿಸಿದ್ರ? ಟ್ಯಾಂಕ್ ಸುತ್ತಮುತ್ತ ನೋಡಿದ್ರ? ಮೇಲ್ಗಡೆ ನೋಡಿದ್ರ? ವಾಚ್ಮ್ಯಾನ್ ನ ಕ್ವಶನ್ ಮಾಡಿದ್ರ? ಅಲ್ಲೇನಾದ್ರೂ CCTV ಇದೆಯಾ ಅಂತ ನೋಡಿದ್ರ? ಅಥವಾ ಲಾಲಿಪಾಪ್ ಸಿಕ್ಕೋ ಜಾಗನೆಲ್ಲ ನಿಲ್ಸು, ನೀವು ನಿಲ್ಸಮ್ಮ. ಲಾಲಿಪಾಪ್ ಅನ್ನೋ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದು ನಿಂಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಸರ್, ಇದೊಂದು ಸ್ಕೆಚ್ ಸರ್. ಒಂದ್ಸರಿ ನೋಡಿ ಸರ್. ಈ ತರ ಮುಖ ಮೂತಿ ಇಲ್ದಿರನು ಹುಡುಕಿದೀನಿ ಅಂತ ನನ್ ಮೇಲೆ ನನ್ನ ನೆನ್ಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ನಂಗೆ ಅರ್ಥ ಆಗಿರೋದು ಏನಂತಂದ್ರೆ, ಸತ್ತಿರೋಳು ನಿನ್ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ಮೈಂಡ್ ಅಲ್ಲಿ ಇಮ್ಯಾಜಿನರಿ ಪರ್ಸನ್ ಕ್ರಿಯೇಟ್ ಮಾಡ್ಕೊಂಡಿದ್ಯಾ. ನನ್ನ ಮಾತು ಕೇಳು, ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೋ. ಅದೇ ನಿಂಗೆ ಬೆಟರ್ ಅನ್ಸುತ್ತೆ. ನನ್ ವಿಷಯ ಪಕ್ಕಕ್ಕಿಡಿ. ನೀವ್ ಈ ಕೇಸ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀರೋ ಇಲ್ವೋ? ನೀನ್ ನನಗೆ ಬಾಸ್ ಅಲ್ಲ, ಅದನ್ನ ತಿಳ್ಕೊಂಡು ಮಾತಾಡ್ ನೀನು. ಇಂಥವ್ರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ರೆ ನಮ್ ಕತೆ ಮುಗೀತು. ಸೊ ಲಿಸನ್ ಟು ಮೀ. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನನ್ನ ಮಗನೇ. ಒಂದ್ ನಿಮಿಷ ಕೇಳಿ ಪ್ಲೀಸ್. ಹಲೋ, ನಂಗೆ ಇದೊಂದೇ ಕೇಸ್ ಅಲ್ಲ, 1000 ಬಿದ್ದಿದಾವ ಇಲ್ಲಿ. ನಿಂಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಅದು ಪಕ್ಕ ಸೂಸೈಡ್ ಕೇಸು. ಅಂಡ್ ಐಮ್ ಗೋಯಿಂಗ್ ಟು ಕ್ಲೋಸ್ ದ ಕೇಸ್ ನೌ. ನಾಳೆ ನೀನ್ ಪೊಲೀಸ್ ಆಫೀಸರ್ ಆದ್ಮೇಲೆ ನಿನ್ ಕೈಯಿಂದ ಯಾವ ಕ್ರಿಮಿನಲ್ ತಪ್ಪಿಸ್ಕೊಳ್ಳಲ್ಲ, ಗೊತ್ತಾ? ಆದ್ರೆ ಒಬ್ಬ ಮಾತ್ರ ತಪ್ಪಿಸ್ಕೊಂಡ ಪ್ರಿಯಾ. ಲೋ ಚಂದು, ನೀನ್ ಮಾತಾಡೋ. ಸರಿ ಈ ಟೈಮಲ್ಲಿ ಏನ್ ಮಾಡ್ತಿದ್ದೀರಾ? ಒಂದು ಚಿಕ್ಕ ಫೇರ್ವೆಲ್ ಪಾರ್ಟಿ ಇತ್ತು ಸರ್. ಸರ್ ಜಸ್ಟ್ ಪಾರ್ಟಿ ಮಾಡೋ ಜಾಗನ ಇದು? ಹೋಗಿ ಹೋಗಿ ಹೊರಡಿ ಹೊಡಿ. ಓಕೆ ಸರ್. ಬರೋ ಹೋಗೋಣ. ಲೇಟ್ ಆಗುತ್ತೆ. ಸೆಲ್ಫಿ ತಗೊಂಡು ಮಾಡ್ಕೊಟ್ವಲ್ಲ, ಒಂದೇ ಒಂದು ಸೆಲ್ಫಿ. ಒಂದೇ ರೆಡಿ? ಸ್ಮೈಲ್. ಸರಿ ಮಗ, ಬಾಯ್. ಎಲ್ರಿಗೂ ಬಾಯ್. ಸರಿ, ನಾಳೆ ಸಿಗೋಣ. ಬಾಯ್, ಸಿಗೋಣ.